ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ಗೆ ಅಮೆರಿಕ ಕರೆ ಮಾಡಿದೆ. ಅಮೆರಿಕ ವಿದೇಶಾಂಗ ಸಚಿವ ರುಬಿಯೋ ಕರೆ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ? ಇವತ್ತು ಮುಂಜಾನೆ ಕರೆ ಮಾಡಿ ಮಾತನಾಡಿದ್ದಾರೆ ರುಬಿಯೋ. ಸ್ಥಿತಿಗತಿಗಳ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೇನು ಅಂತಂದರೆ ಶಾಂತಿ ಕಾಪಾಡಿ ಅಂತ ಕೂಡ ಸೇನಾ ಮುಖ್ಯಸ್ಥರಿಗೆ ಸೂಚನೆ ಕೊಟ್ಟಿದೆ. ಬಹುಶಃ ನನಗನ್ಸುತ್ತೆ ಇನ್ನು ಶಾಂತಿ ಕಾಪಾಡ್ತೀವಿ ಅಂತ ಹೇಳಿದ್ರು ಕೂಡ ಭಾರತ ಶಾಂತವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ತನ್ನ ಆಟಾಟೋಪಗಳನ್ನು ತೋರಿಸ್ಬಿಡಬೇಕು ಮೊದಲು. ಅದಾದಮೇಲೆ ಭಾರತದ ನಿಜವಾದ ಸರದಿ ಶುರುವಾಗಬೇಕು. ಅಲ್ಲಿಂದ ಶುರುವಾಗುತ್ತೆ ನಿಜವಾದ ಯುದ್ಧ. ನನಗನ್ಸುತ್ತೆ ಈ ಬಾರಿ ಪಾಕಿಸ್ತಾನದ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಅಧ್ವಾನಿದ್ದು ಹೋಗ್ತವೆ ಅಂತ. ಪಾಕಿಸ್ತಾನದ ಸ್ಥಿತಿಗತಿಗಳು ಮಾತ್ರ ಅಲ್ಲ, ನಕ್ಷೆಯೇ ಬದಲಾದರೂ ಕೂಡ ಅಚ್ಚರಿ ಇಲ್ಲ. ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಉದಯ ಆದರೂ ಕೂಡ ಅಚ್ಚರಿ ಇಲ್ಲ. ಇಂಥ ಸ್ಥಿತಿ 70ರ ಸಂದರ್ಭ ದೇವರಾಣೆಗೂ ಇಲ್ಲ. ಈಗ ಎಲ್ಲೋ ಒಂದು ಕಡೆಗೆ ಹೋಗಿ ಇಂದಿರಾ ಗಾಂಧಿಯವರು ಅಮೆರಿಕದಲ್ಲಿ ಕೂತ್ಕೊಂಡು ಅಲ್ಲಿನ ಅಧ್ಯಕ್ಷರನ್ನ ಭೇಟಿ ಮಾಡೋಕ್ಕೆ ಅವ್ರನ್ನ 24 ಗಂಟೆ ಕಾಯಿಸಿ ಅವಮಾನ ಮಾಡಿ ವಾಪಸ್ ಕಳಿಸಿ ಇಂದಿರಾ ಗಾಂಧಿ ತಗ್ಲಿಲ್ಲ ಬಗ್ಲಿಲ್ಲ, ಪ್ರಶ್ನೆ ಬೇರೆ. ಪಾಕಿಸ್ತಾನವನ್ನು ತುಂಡು ಮಾಡಿ ಆಯಿತು, ಬಾಂಗ್ಲಾ ಉದಯ ಆಯಿತು, ಮತ್ತೊಂದು ಕ್ಯಾನ್ಸರ್ ಗಡ್ಡೆ ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಕಡೆ ಒಂದು ಭಾಗದಲ್ಲಿ ಉದಯ ಆದಂಗಾಯಿತು. ವೆರಿ ವೆರಿ ಅನ್ಫಾರ್ಚುನೇಟ್ ಸಂಗತಿ. ಆದರೆ ಈಗ ಪಾಕಿಸ್ತಾನವನ್ನು ಒಳಗೆ ದುರ್ಬಲ ಮಾಡುವಂಥ ಭಾರತದ ಪ್ರಯತ್ನ ಇದೆಯಲ್ಲ, ದಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಸ್ಥಿರತೆ ನಿಂತ ನೆಲವೇ ಜಾರಿದರೆ ಇನ್ಯಾವನ ಮೇಲೆ ಯುದ್ಧ ಮಾಡ್ತಾರೆ ಇವರು? ಬಹುಶಃ ನನಗನ್ಸುತ್ತೆ ಪಂಜಾಬಿನ ಪ್ರಾಂತ್ಯ ಮಾತ್ರ ಪಾಕಿಸ್ತಾನದ ಪ್ರಾಂತ್ಯವಾಗಿ ಉಳಿಬಹುದು, ಇನ್ನುಳಿದಂಥ ಭಾಗಗಳು ಛಿದ್ರವಾಗಿ ಹೋಗ್ಬೋದು ಅಂತ.